ಇವತ್ತು ಇಲ್ಲಿಯವರೆಗೆ 2026ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶಾಲೆಯ ಈ ಶಾಲೆಗೆ SDMCಯನ್ನ ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಮಗ್ರ ಪಾಲಕ ಪೋಷಕರ ಸಭೆಯನ್ನ ಈ ಒಂದು ದಿನ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ನಮ್ಮ ಸಹ ಶಿಕ್ಷಕ ಸಿಬ್ಬಂದಿ ವೃಂದ ಹಾಗೂ ಪಂಚಾಯತಿಯ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಹಾಗೂ ಈ ಒಂದು ಸಭೆಗೆ ಆಗಮಿಸಿದ ಸಮಸ್ತ ಈ ಶಾಲೆಯ ಮಕ್ಕಳ ಪಾಲಕರನ್ನ ನಮ್ಮ ಒಂದು ಶಾಲೆಯ ವತಿಯಿಂದ ಹೃತ್ಪೂರ್ವಕವಾಗಿ ತಮ್ಮನ್ನ ಈ ಒಂದು SDMC ರಚನಾ ಸಭೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. 2009ರ ಶಿಕ್ಷಣ ಹಕ್ಕು ಕಾಯ್ದೆ, ಈ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆ ಒಂದು ಪ್ರಗತಿ ಪಥದತ್ತ ಸಾಗಬೇಕಾದ್ರೆ ಸಾಮಾಜಿಕವಾಗಿ ಅಂದ್ರೆ ಜನರನ್ನ ಈ ಒಂದು ಇದರಲ್ಲಿ ತೊಡಗಿಸಿಕೊಳ್ಳುವುದು, ಸಾಮಾಜಿಕ ಭಾಗವಹಿಸುವಿಕೆ ಅತಿ ಅವಶ್ಯಕವಾಗಿದೆ. ಯಾಕಂತಂದ್ರೆ ಒಂದು ಚಪ್ಪಾಳೆ ಬರ್ಬೇಕಾದ್ರೆ ಎರಡು ಕೈ ತಟ್ಟಿದ್ರೆ ಸಾಧ್ಯ. ಅದೇ ರೀತಿಯಲ್ಲಿ ಕೇವಲ ಶಿಕ್ಷಕರಿಂದ ಅಥವಾ ಈ ಸಿಬ್ಬಂದಿಯಿಂದ ಸರ್ಕಾರ ನಮ್ಮನ್ನು ನೇಮಿಸಿದೆ, ನಮ್ಮಿಂದ ಅಭಿವೃದ್ಧಿ ಆಗುದಿಲ್ಲ ಅಂತಂದ್ರೆ ಒಬ್ಬರಿಂದನೇ ಸಾಧ್ಯ ಇಲ್ಲ ಪ್ರಗತಿ. ಅದಕ್ಕೆ ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅನ್ನುವಂತ ಉದ್ದೇಶ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡ 2009ರ ಶಿಕ್ಷಣ ಹಕ್ಕು ಕಾಯ್ದೆಯಿಂದ ಅವಾಗಿನಿಂದ ಈ ಸಮಾಜದ ಪಾಲ್ಗೊಳ್ಳುವಿಕೆ ಶಾಲಾ ಶಿಕ್ಷಣದಲ್ಲಿ ಪಾಲ್ಗೊಳ್ಳುವಿಕೆ ಅತಿ ಅವಶ್ಯ ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು SDMC ಸದಸ್ಯರ ಆಯ್ಕೆ ಸಮಿತಿಗೆ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ದೇಸಾಯಿ ಕಾಳಿಯವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾವು ಈ ಒಂದು ಸಭೆಯಲ್ಲಿ ಅವರು ಆತ್ಮೀಯವಾಗಿ ಸ್ವಾಗತ ಕೊಡ್ತೇವೆ. ನಿಜವಾಗ್ಲೂ ನಮ್ಮ ಊರು ನಮ್ಮ ಹೆಮ್ಮೆ. ಯಾಕಂತಂದ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ, ನಮ್ಮ ಊರಾಗ ಎಷ್ಟೋ ಅಷ್ಟು ಜನ ಸುಶಿಕ್ಷಿತರದಾರ. ಅದರ SDMC ಕೆಲವು ಊರುಗಳೊಳಗೆ ಇನ್ನೂ ತನಕ ಆಗಿಲ್ಲ. ಎಷ್ಟು ಕಗ್ಗಂಟಾಗೈತೆ ಅಂತಂದ್ರೆ ಸ್ವತಃ ಸಾಹೇಬರು ಬಂದ ಅದನ್ನು ಬಗೆಹರಿಸೋದ್ರೆ SDMC ಆಗಿಲ್ಲ. ಆದ್ರೆ ನಮ್ಮ ಊರಾಗ ಎಷ್ಟು ಈಜಿ ಆಯಿತು ಅಂತಂದ್ರೆ ನಿಜವಾಗ್ಲೂ ಉಳಿದ ನಮ್ಮ ಬೇರೆ ಊರಿನ ಶಿಕ್ಷಕರು ಹೆಮ್ಮೆ ವ್ಯಕ್ತಪಡಿಸಿದ್ರು. ಬಹಳ ಒಳ್ಳೆಯ ಸಂಸ್ಕೃತಿ ಇದ್ದಂಥ ಊರು ಅಂತ ಹೇಳಿ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ SDMC ಏನೋ ಒಂದು ತಂಟೆ ತಕರಾರಿಲ್ಲದ ಯಾವುದೋ ಒಂದು ಭೇದ ಭಾವದಿಂದ ಎಲ್ಲರೂ ಸ್ವಮನಸ್ಸಿನಿಂದ ಸ್ವಖುಷಿಯಿಂದ ನಮಗೆ 18 ಮಂದಿನ ಆಯ್ಕೆ ಮಾಡಿ ಕೊಟ್ಟಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಮೊದಲು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು 18 ಮಂದಿ ಆಯ್ಕೆಯಾದಂಥ 18 ಮಂದಿಗಳ ಒಂದು ಹೆಸರನ್ನ ನಾನಿಲ್ಲಿ ಹೇಳ್ತೇನೆ. SC ಮಹಿಳೆ ಶ್ರೀಮತಿ ಸಂಗೀತಾ ಸಂತೋಷ್ ಕೋಲ್ಕಾರ್, ಇನ್ನು ಮುಸ್ಲಿಂ ಸಮುದಾಯದಿಂದ ಶ್ರೀ ಮೊಹಮ್ಮದ್ ಹುಸೇನ್ ರಾಜೀಭಾಯಿ, ಶ್ರೀ ಅಫ್ತಾರ್, ಶ್ರೀಮತಿ ಅಂಜುಮ್ ದಾದಾಪೀರ್ ಭಗವಾನ್. ಇನ್ನು ಇತರೆ ಸಮುದಾಯದಿಂದ ಶ್ರೀ ವಿಠಲ್ ಚಂದ್ರಶೇಖರ್ ಪಂಡಿ, ಶ್ರೀ ನಿರ್ಬಂಧಪ್ಪ ಶ್ರೀಶರ್ ಮೂಲಿಮನಿ, ಶ್ರೀ ಮಲ್ಲಪ್ಪ ಪೊಂಡ್ಲಿ ಕಮದ್ಗಿ. ಇನ್ನು ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಅಶ್ವಿನಿ ಹಿರಯ್ಯ ಮಠ, ಶ್ರೀಮತಿ ಪವಿತ್ರ ರುದ್ರಪ್ಪ ಕಾಟ್ಗಾರ್, ಶ್ರೀಮತಿ ಮಂಜುಳಾ ಶಿವಲಿಂಗಪ್ಪ ಎಮ್ಮಿ. ಇನ್ನು ಜೈನ ಸಮುದಾಯದಿಂದ ಶ್ರೀ ಉಲ್ಲಾಸ್ ನಿಂಗಪ್ಪ ಮಂಡೇರ್, ಶ್ರೀಮತಿ ರೇಣುಕಾ ಕಲ್ಲಪ್ಪ ಹಚ್ಚಂಗಿ. ಇನ್ನು ST ಸಮುದಾಯದಿಂದ ಶ್ರೀ ಅಶೋಕ್ ಹನುಮಂತ್ ಕುರೇರ್, ಶ್ರೀ ಸಂತೋಷ್ ಅರ್ಜುನ್ ಕುರೇರ್, ಶ್ರೀ ಯಲ್ಲಪ್ಪ ಹನುಮಂತ್ ಪಾಟೀಲ್. ಇನ್ನು ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಮಧು ರಮೇಶ್ ತಳವಾರ್, ಶ್ರೀಮತಿ ಪವಿತ್ರ ಫಕೀರ್ ಬಂಗಿ, ಶ್ರೀಮತಿ ಮಹೇಶ್ವರಿ ಶಿವಾನಂದ್ ಗುಡ್ಡೋರು. ಈ ರೀತಿಯಾಗಿ 18 ಜನ ಈ ಒಂದು 2026 ಮತ್ತು
9 ಸಾಲಿಗಾಗಿ SDMC ಆಯ್ಕೆ ಮಾಡಲಾಗಿದೆ. SDMC ಆಯ್ಕೆ ಆದ ನಂತರ ಕೆಲವು ನಿಯಮಗಳು ಏನದಾವ ಅಂತಂದ್ರೆ, ಆ ಮಗು ಒಂದು ವೇಳೆ ಶಾಲೆಯಿಂದ ಬೇರೆ ಊರಿಗೆ ಅಥವಾ ಬೇರೆ ಈಗ 6ನೇ ಇರ್ತದ ಮಗು 6ನೇ 7ನೇ ಮುಗಿಸಿ 8ನೇ ಬೇರೆ ಸ್ಕೂಲಿಗೆ ಹೋಗ್ತದ. ಅವಾಗ ಅದು ಆ ಮಗುವಿನ ತಂದೆ ಅಥವಾ ತಾಯಿ SDMC ಸದಸ್ಯರಿದ್ರ ಅವರ ಹುದ್ದೆ ರದ್ದಾಗ್ತದೆ. ನಾವು ಆ ಒಂದು ಮತ್ತೊಂದು ಸಭೆಯಲ್ಲಿ ಅವ್ರನ್ನ ಏನ್ ಮಾಡಿರ್ತೀವಿ ಅಂತಂದ್ರೆ ಬೇರೆದವ್ರನ್ನ ನಾಮಿನೇಟ್ ಮಾಡಿರ್ತೀವಿ. ಈ ಒಂದು ಪ್ರಕ್ರಿಯೆ ಇರ್ತದೆ. ಎಲ್ಲರೂ ನೀವು ಸಹಕರಿಸ್ತೀವಿ. ಒಂದು ಅವಧಿ ಮುಕ್ತಾಯ ಆಗಿದೆ. ಆಕ್ಚುಲಿ ಅದು ಫೆಬ್ರವರಿ ಮುಕ್ತಾಯ ಆಯಿತು. ಮಾರ್ಚ್ ಒಳಗೆ ಪರೀಕ್ಷೆ ಇರೋದ್ರಿಂದ ನಾವು ಅದನ್ನ ಈಗ ಇಟ್ಕೊಂಡಿವಿ. ಈ ಒಂದು ಸಮಿತಿಯನ್ನ ಪಂಚಾಯತಿ ಚೇರ್ಮನ್ರು, PDO ಅವರು ಮತ್ತು ಹೆಡ್ ಮಾಸ್ಟರ್ ಇವರ ಒಂದು ನೇತೃತ್ವದಲ್ಲಿ ಆಗ್ತಿತ್ತು. ಈಗ ಪಂಚಾಯತಿ ಅವಧಿಯು ಕೂಡ ಮುಗಿದ್ರಿಂದ ಇದಕ್ಕೆ ಆಡಳಿತಾಧಿಕಾರಿ ಯಾರ್ದಾರ ಅಂತ ನಮ್ಮ BO ಸಾಹೇಬ್ ಇರ್ತಾರೋ, ಆಮೇಲೆ PDO ಇರ್ತಾರೋ. PDO ಸಾಹೇಬ್ರದ್ದು ಇವತ್ತು MLA ಮೀಟಿಂಗ್ ಇರೋದ್ರಿಂದ ಅವ್ರು ಬಂದಿಲ್ಲ. ಅದಕ್ಕೆ ಹೆಡ್ ಮಾಸ್ಟರ್ ನೇತೃತ್ವದಲ್ಲಿ ಇದನ್ನು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ರು. ಇದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಟೋಟಲ್ ನಮ್ಮ ಶಾಲೆಯ ಮಕ್ಕಳಲ್ಲಿ ಎಷ್ಟು ಮಕ್ಕಳು ಇರ್ತಾರಲ್ಲ ಆ ಮಕ್ಕಳಿಗೆ ಟೋಟಲ್ ಮಕ್ಕಳ ಸಂಖ್ಯೆಗೆ 18ರಿಂದ ಭಾಗಿಸ್ತೇವೆ. ಅಂದ್ರೆ ಒಬ್ಬ ಪಾಲಕರನ್ನ ನಾವು ಇದು ಮಾಡ್ಬೇಕಂದ್ರೆ ನಮ್ಮ ಶಾಲೆಯಾಗ 19 ಮಕ್ಕಳಿಗೆ ಒಬ್ಬರನ್ನ SDMC ಸದಸ್ಯರನ್ನ ನಾವು ಆರಿಸ್ತೇವೆ. ಅದು ಕ್ಯಾಟಗರಿ ವೈಸ್. ಈಗ ನಮ್ಮ ಶಾಲೆಯಲ್ಲಿ ಒಟ್ಟ 345 ಮಕ್ಕಳು ಅದಾವೆ. ಈ 345 ಮಕ್ಕಳ ಪೈಕಿ 1ನೇ 31, 2ನೇ 33, 5ನೇ 50, 3ನೇ 50, 4ನೇ 49, 5ನೇ 51, 6ನೇ 56 ಮತ್ತು 7ನೇ 76 ಮಕ್ಕಳು ಅದಾವ. ಟೋಟಲ್ 345 ಮಕ್ಕಳು ಅದಾವ. ಅದರಲ್ಲಿ SC ಮಕ್ಕಳು 19, ST 124, ಮುಸ್ಲಿಂ 62, ಜೈನ್ 30 ಮತ್ತು ಇತರೆ 110 ಮಕ್ಕಳು ಅದಾವ. ಹಿಂಗ 345 ಮಕ್ಕಳು ಅದಾವ. ಈ 345 ಪೈಕಿ ನಾವು 18 ಮಂದಿ SDMC ಸದಸ್ಯರನ್ನ ಆರಿಸಬೇಕು. ಅದರಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ 2026ರಿಂದ 29ರವರೆಗಿನ ಹೊಸ SDMCಯ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಊರ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಶಾಲೆಯ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಎಲ್ಲ ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸುಮಾರು 3 ವರ್ಷಗಳಿಂದ ಕಾಲ SDMC ನಮ್ಮ ಶಾಲೆಯಲ್ಲಿತ್ತು. ಅವರು ಈ SDMCಯ ಗೌರವಪೂರ್ಣವಾಗಿ ನಮ್ಮ ಶಾಲೆಗೆ ಅನೇಕ ಕಾರ್ಯಗಳನ್ನ ಮಾಡಿ ಕಳೆದ ತಿಂಗಳ ಅವರ ಅವಧಿ ಮುಗಿದಿದ್ದರಿಂದ ಈ ತಿಂಗಳಿನಿಂದ ಹೊಸ SDMC ಮಾಡಬೇಕಂತ ಸರ್ಕಾರದ ಆದೇಶದ ಅನುಗುಣವಾಗಿ, ಅಂದರೆ 3 ವರ್ಷಕ್ಕೊಮ್ಮೆ ಈ SDMC ರಚನೆಯನ್ನು ಹೊಸದಾಗಿ ಮಾಡುವ ಸರ್ಕಾರದ ಒಂದು ನಿಲುವು. ಆ ಸರ್ಕಾರದ ನಿಲುವಿನಲ್ಲಿ ಏನಾಯ್ತು ಅಂತಂದ್ರೆ, ಮೊದಲ ಹಿರಿಯರು, ಊರ ನಾಗರಿಕರು ಅಥವಾ ಕೊಡುಗೆ ದಾನಿಗಳನ್ನ ಅಂಥವ್ರು ನಾವು SDMC ಒಳಗೆ ತೆಗೆದುಕೊಂಡ ಒಂದು SDMC ರಚನೆ ಮಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ಏನಾಗೈತೆ ಅಂತಂದ್ರೆ, ಸುಮಾರು 10 ವರ್ಷಗಳಿಂದ ಯಾರು ತಂದೆ ತಾಯಿ ಇರ್ತಾರಲ್ಲ, ಮಕ್ಕಳ ತಂದೆ ತಾಯಿ ಯಾರು ಇರ್ತಾರೋ ಅಥವಾ ಆ ತಂದೆ ತಾಯಿ ಇರೋದಿಲ್ಲ, ಇನ್ನು ಪಾಲಕರ ಜೊತೆ ಮಕ್ಕಳಿದ್ರ ಆ ಪಾಲಕರನ್ನ, ಹೀಗೆ ನಾವು SDMC ರಚನೆಯನ್ನ ಮಾಡಬೇಕಾಗಿದೆ. ಆ ನಿಮಿತ್ತ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀವಿ. SDMC ರಚನೆ ಅಂದ್ರೆ 50-50 ಇರ್ತದೆ. 9 ಜನ ಗಂಡು ಮಕ್ಕಳು ಇರ್ತಾರೆ, 9 ಜನ ಹೆಣ್ಮಕ್ಳು, ಅಂದ್ರೆ ಸಮಾನ ಅವಕಾಶವನ್ನು ಸರ್ಕಾರ ನೀಡಿದೆ. ಮೊದಲ SDMC ಕಮಿಟಿಯನ್ನ ಆಯ್ಕೆ ಮಾಡುವಂತ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ಪಾಲಕರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಅವರು ಸಂತೋಷ್ ತುಕಮ್ನವರಿಗೂ ಕೂಡ ಸ್ವಾಗತ ಬಯಸುತ್ತಾ, ಅದೇ ರೀತಿ ಈ ಶಾಲೆಯ ಪ್ರಧಾನ ಗುರುಗಳು ಶ್ರೀಯುತ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ, ಅದೇ ರೀತಿ ಮಾಧ್ಯಮ ಮಿತ್ರರಾದಂಥ ಶ್ರೀ
ಎಂ ರಾಜಬಾಯಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಈ ಒಂದು ಶಾಲಾ ಸುಧಾರಣಾ ಕಮಿಟಿಗೆ ಬಹಳ ಅವಶ್ಯಕತೆ ಇರುತ್ತೆ. ಈ ನಿಮ್ಮಿಂದ ಈ ಶಾಲೆ ಬಹಳ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತ ಒಂದು ಇದು ಇರುತ್ತೆ. ಪ್ರತಿದಿನ ಬರ್ಲಿಕ್ಕಂತೂ ಯಾರಿಗೂ ಆಗೋದಿಲ್ಲ. ಪ್ರತಿ ವಾರಕ್ಕೂ ನಾನು ಅಟ್ಲೀಸ್ಟ್ 18 ಜನ ಇದ್ದೀರಿ. 18 ಜನರಲ್ಲಿ 2-3 ಜನ ಕೊಡ್ಕೊಂಡು ಬಂದು ಏನ್ ಮಾಡಬೇಕು ಏನಿಲ್ಲ ಪ್ರತಿ ತಿಂಗಳು ಮೀಟಿಂಗ್ ಅನ್ನ ಕರೆದು ಒಂದು ಈ ಕಾರ್ಯಕ್ರಮವನ್ನ ಇದನ್ನ ಈ ಒಂದು ಕಮಿಟಿಯವರೆಲ್ಲರೂ ಕೂಡಿ ಮುಂದಿನ ಒಂದು ಶಾಲಾ ಸುಧಾರಣಾ ಸಮಿತಿ ನೀವು ಶಾಲೆಯಿಂದ ಸುಧಾರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಈ ಎಲ್ಲ ಹೆಸರು ಕೇಳಿ ನಾನು ಪ್ರಥಮವಾಗಿ ಎಲ್ಲರಿಗೂ ತಮಗೆ ಆರ್ಥಿಕವಾದಂತಹ ಅಭಿನಂದನೆಗಳು. ಎಲ್ಲರೂ ನಮ್ಮವ್ರನ್ನ ಯಾರ ನಮಗೆ ಸಿಗಲಿಲ್ಲ ಅಂತ ಬೇಸರ ಪಡ್ಕೋಬೇಡಿ. ಮುಂದಿನ ಸಲ ನಿಮಗೂ ಅವಕಾಶ ಸಿಗುತ್ತೆ. ನೀವು ಆ ಸುಧಾರಣೆಯಲ್ಲಿ ನಿಮ್ದು ಒಂದು ಪಾತ್ರ ಇರಲಿ. ಈ ಯಾರು ಆಯ್ಕೆಯಾಗಿ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನೀವು ಸಹಕಾರ ಕೊಡ್ರಿ. ಅವರು ನಮ್ಮವ್ರನ್ನ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನೆಕ್ಸ್ಟ್ ಇರುತ್ತೆ. ಸೊ ಅದರಲ್ಲೂ ನಿಮ್ಮಲ್ಲಿ 15 ಜನರು ಯಾರು ಯೋಗ್ಯರಿದಾರ ಅಂತವ್ರನ್ನು ಇದನ್ನ ಮಾಡ್ರಿ. ಆ ಪಾರ್ಟಿ ಈ ಪಾರ್ಟಿ ಬೇಡ, ಈ ಪಾರ್ಟಿ ಬೇಡ. ಪಾರ್ಟಿ ಮಾಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವೆಲ್ಲ ಇದಾವ. ಸೊ ಇಲ್ಲಿ ದಯವಿಟ್ಟು ಯಾವುದೇ ರಾಜಕೀಯಕ್ಕೆ ಇದನ್ನು ಮಾಡ್ಕೊಡ್ದ ಸುಧಾರಣೆ ಯಾರು ಮಾಡ್ತಾರ, ಯಾರಿಂದ ಸುಧಾರಣೆ ಆಗ್ತದೆ ಅನ್ನುವಂತ ಒಂದು ಇದಿದಲ್ಲ ಅಂತವ್ರಿಗೆ ನಾವು ಬೆಂಬಲ ಕೊಡೋಣ. ಸದಾ ನಮ್ಮ ಬೆಂಬಲ ನಿಮ್ಗೆಲ್ಲರಿಗೂ ಇರುತ್ತೆ. ನಿಮ್ಗೆ ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆಗಳು. ಇರುತ್ತೆ ಒಳ್ಳೆ ದಿವಸ. ಯಾಕಂದ್ರೆ ನಾ ಹಿಂದೆ ಪಾರಿಶಾಟ್ ಒಳಗೆ ಹೆಡ್ ಮಾಸ್ಟರ್ ಅಂತೇಳಿ ಅಲ್ಲೇ ಆಗ್ಬೇಕಾದ್ರೆ 4 ಸಲ ಮೀಟಿಂಗ್ ಕುಡಿತೀವಿ ನಾವು. ಆದ್ರೂ ಅದು ಕೊನೆಗೂ ಮಾತು ರೌಂಡ್ ಆಗಿ ಮತ್ತು ಎಲೆಕ್ಷನ್ ಮಾಡಿ ಅದಕ್ಕೆ ಹಿಂಗಾಗದನ ತಾವೆಲ್ಲರೂ ಸ್ವಮನಸ್ಸಿನಿಂದ ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೀರಿ. ಆ 18 ಜನರಿಗೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅರ್ಪಿಸ್ತೀನಿ. ತಮಗೂ ಇಲ್ಲಿ ಬಂದ ಇಷ್ಟೋ ತನಕ ಈ ಒಂದು ಸಭೆಯೊಳಗೆ ಭಾಗವಹಿಸಿ ಒಂದು ಆಯ್ಕೆಯಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕೆ ತಮಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸಭೆಗೆ ಪಂಚಾಯತಿಯ ಚೇರ್ಮನ್ರು, ನಮ್ಮ ಪಂಚಾಯತಿಯ ಸೆಕ್ರೆಟರಿ ಅವರು ತಾವೆಲ್ಲರೂ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡಿದೆ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂತ ದೇಶ. ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಸಾಕಷ್ಟು ಜಾತಿ ಪಂಗಡಗಳಲ್ಲ. ಅದರಲ್ಲೂ ಶಿವಶರಣರು, ಸಂತ ಶಿಶುನಾಳ್, ರಾಮನಾಥ್ ಇಂಥವರೆಲ್ಲ ಒಂದು ಹುಟ್ಟಿದಂತ ನಾಡು. ಇಂಥ ನಾಡಿನಲ್ಲಿ ಅದರಲ್ಲೂ ನಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಹೇಳಿರಲ್ಲ, ಈಗ ನಾ ಈಗ 30 ವರ್ಷ ಸರ್ವಿಸ್ಗಳಲ್ಲಿ ನಿಮ್ಮಲ್ಲಿ ಈ ಗ್ರಾಮದಲ್ಲಿರುವಂತ ಹೊಂದಾಣಿಕೆ ಒಂದು ಒಳ್ಳೆಯ ರೀತಿ ಹೊಂದಾಣಿಕೆ ಇದೆ. ಏಕತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದಂತ ಒಂದು ಗ್ರಾಮ. ಇದನ್ನ ನಾವಿನ್ನು ಮುಂದಿನ ನಾವೇನು ಸರ್ವಿಸ್ ಮಾಡ್ಬೇಕು ಅಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಎಲ್ಲಾ ಸಮುದಾಯದಲ್ಲಿ ಸಮನ್ವಯತೆ ಇದೆ, ಹೊಂದಾಣಿಕೆ ಇದೆ. ಹಿಂಗಿದ್ರೆ ಶಾಲೆ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಇಲ್ಲಿಯವರೆಗೆ ನೀವು ತಮ್ಮ ಅಮೂಲ್ಯವಾದ ಒಂದು ವೇಳೆಯನ್ನ ಮೀಸಲಿಟ್ಟು ಈ ಒಂದು ಶಾಲಾ ಅಭಿವೃದ್ಧಿ ಸಮಿತಿಯನ್ನ ಆಯ್ಕೆ ಮಾಡಿ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ಪ್ರಧಾನ ಗುರುಗಳ ಪರವಾಗಿ ಮತ್ತು ನಮ್ಮ ಶಾಲಾ ಸಹ ಶಿಕ್ಷಕರ ವೃಂದದ ಪರವಾಗಿ ಮಗದೊಮ್ಮೆ ಅಭಿನಂದಿಸಿ ಈ ಒಂದು SDMC ರಚನಾ ಸಮಿತಿಯ ಸಭೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.